are all doing that, or you will be going to do that. Is it not? It is the greatest service. Annadana, Pranadana. Next comes Vidyadana ಅಥವಾ ಜ್ಞಾನದಾನ. ಕೇಳಿಸ್ಕೊಳ್ಳಿ ಎಲ್ಲರೂ, ಜ್ಞಾನದಾನ. ನಾಲ್ಕನೆಯದು ಅಧ್ಯಾತ್ಮ ವಿದ್ಯಾದಾನ. ಅನ್ನದಾನಕ್ಕೆ ಬಹಳ ಮಹತ್ವ ಇದೆ. ಸ್ವಾಮಿ ಪುರುಷೋತ್ತಮಾನಂದಜಿಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ, ಅವನೇ ಒಬ್ಬರು. ಅದಕ್ಕಿಂತ ಹೆಚ್ಚಾಗಿ ಭಗವಂತ ಎಲ್ಲರ ಹೊಟ್ಟೆಯೊಳಗೆ ಇದ್ದಾನೆ. ಅವನಿಗೆ ತೃಪ್ತಿಯಾದರೆ ಅವನು ಸಂತೋಷಿಸುತ್ತಾನೆ. ಹೌದಲ್ವಾ? ನೀವು 2 ದಿನ ಉಪವಾಸ ಇರಿ, ನೋಡೋಣ ಏನಾಗ್ತದೆ. 2 ದಿನ ಬೇಡ, 1 ದಿನ ನೀವು ಗೊತ್ತಾಗುತ್ತೆ. ಕಣ್ಣಿಗೆ ಶಕ್ತಿ ಇಲ್ಲ, ಕಿವಿಗೆ ಶಕ್ತಿ ಇಲ್ಲ, ಮಾತನಾಡಿ ಶಕ್ತಿ ಇಲ್ಲ, ಸುಮ್ಮನೆ ಕೋಪ ಬರ್ತಿರುತ್ತೆ, ಕೈ ಕಾಲು ಆಡಿಸ್ಲಿಕ್ಕಾಗಲ್ಲ. ನೋಡಿ, ಅನ್ನದಾನದ ಮಹಿಮೆ ಎಷ್ಟು ಇದೆ. ಅನ್ನದಾನ ಮಾಡಿ ಅನ್ನ ಕೊಟ್ಟರು ಅವ್ರು ಹೋಗಿ ಒಂದು ಕೊಲೆ ಮಾಡಿದ್ರೆ ಆ ಪಾಪ ನಿಮ್ಗತ್ತೆ. ಇದು ಡೇಂಜರ್ ಇದೆ. ಆದರೆ ರೈಟ್ ಪರ್ಸನ್ ಅನ್ನು ಗುರುತಿಸಿ